ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೇಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಗಂಡವಾಟ ಆಚಾರ್ಯರ ಬಲವನ್ನು ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ ಬಂದಿದ್ದಾನೆ. ಅವರ ಭೀಮಬಲದ ಪರಿಚಯ ಅವನಿಗೆ ಇಲ್ಲ. ಆಚಾರ್ಯರನ್ನು ಗೆಲ್ಲಬಹುದು ಎಂಬುದಾಗಿ ಅವನಿಗೂ ಕೂಡ ಒಳ್ಳೆ ಮಲ್ಲ ಯುದ್ಧದಲ್ಲಿ ಪ್ರಾವೀಣ್ಯವನ್ನು ನೈಪುಣ್ಯವನ್ನು ಸಂಪಾದನೆ ಮಾಡಿದವನು. ಬರಬೇಕಾದರೆ ತನ್ನ ಸಹೋದರನನ್ನು ಕೂಡ ಕರ್ಕೊಂಡು ಬಂದಿದ್ದಾನೆ. ಆಚಾರ್ಯರು ಹೇಳಿದರು, ಏನು ಸಂಕೋಚ ಪಡಬೇಡ್ರಿ, ನಿಮ್ಮ ಸಂಪೂರ್ಣವಾದ ಬಲ ಏನು ಎಂಬುದನ್ನು ಅಭಿವ್ಯಕ್ತಿಗೊಳಿಸ್ರಿ, ಬಲವನ್ನೆಲ್ಲ ಆ ಬಲವನ್ನೆಲ್ಲ ಪ್ರಕಟಗೊಳಿಸ್ರಿ ಅಂತ ಆಚಾರ್ಯರೇ ಇಬ್ಬರಿಗೂ ಕೂಡ ತಾವು ಆದೇಶವನ್ನು ನೀಡಿದರು. ಆ ಗಂಡವಾಟನ ಬಲ ಏನು ಅದನ್ನು ಪಂಡಿತಾಚಾರ್ಯರು ತಿಳಿಸ್ತಾರೆ. ಶ್ರೀಕಾಂತೇಶ್ವರ ಸದನೆ ಅನಯತ್ಕಿಲೈಕೋ ಯಸ್ತ್ರಿಂಶನ್ನರವರ ನೀತಕೇತು ಯಷ್ಟಿಂ ಆಹತ್ಯ ಗುರುಗದಯೈವ ನಾರಿಕೇಲಾತ್ ಯೋಲೇಭೆ ತರಲತರಾತ್ಫಲಾನಿ ಕಾಮಂ. ಈ ಗಂಡವಾಟ ಎಂಥ ಬಲಿಷ್ಠನಾದವನು, ಅವನ ಸಾಮರ್ಥ್ಯ, ಅವನ ಬಲ ಏನದು? ಶ್ರೀಕಾಂತೇಶ್ವರ ಒಂದು ದೇವಾಲಯ, ಆ ದೇವಾಲಯದಲ್ಲಿ ಒಂದು ಧ್ವಜಸ್ತಂಭ ಇದೆ. ಆ ಧ್ವಜಸ್ತಂಭವನ್ನು ಎತ್ತಬೇಕು. ಉತ್ಸವದ ಕಾಲದಲ್ಲಿ ಧ್ವಜಸ್ತಂಭವನ್ನು ಎತ್ತುತ್ತಾರೆ. ಆ ಧ್ವಜಸ್ತಂಭವನ್ನು ಸುಮಾರು 30 ಮಂದಿ ಬಲಿಷ್ಠರಾದ ಯುವಕರು ಅವರೆಲ್ಲ ಒಟ್ಟು ಸೇರಿ ಗುಂಪಾಗಿ ಆ ಧ್ವಜಸ್ತಂಭವನ್ನು ಎತ್ತುತ್ತಾರೆ. ಅದು ಒಬ್ಬರು ಇಬ್ಬರು ಕೈಯಲ್ಲಿ ಆ ಧ್ವಜಸ್ತಂಭವನ್ನು ಎತ್ತಲಿಕ್ಕಾಗೋದಿಲ್ಲ. 30 ಮಂದಿ ಬಲಿಷ್ಠರಾಗಿರ್ತಕ್ಕಂತಹ ಬಿಸಿ ರಕ್ತದ ತರುಣರು ಆ ಧ್ವಜಸ್ತಂಭವನ್ನು ಎತ್ತಬಹುದಷ್ಟೇ. ಅಂಥ ಭಾರ ಇರತಕ್ಕಂತಹದ್ದು ಧ್ವಜಸ್ತಂಭ. ಅಷ್ಟು ಎತ್ತರ ಇದೆ, ಅಷ್ಟು ಭಾರ ಇದೆ. ಆದರೆ ಈ ಗಂಡವಾಟ ಒಬ್ಬನೇ ಆ ಧ್ವಜಸ್ತಂಭವನ್ನು ಎತ್ತುತ್ತಾ ಇದ್ದಂತೆ. ಒಬ್ಬನೇ ಏಕಾಂಗಿಯಾಗಿ ಆ ಧ್ವಜಸ್ತಂಭವನ್ನು ತಾನು ಒಬ್ಬನೇ ಏಕಃ ಅನಯತ್ಕಿಲ, ಒಬ್ಬನೇ ಎತ್ಕೊಂಡು ಹೋಗ್ತಾ ಇದ್ದ. ಹಂಗಾರೆ 30 ಮಂದಿ ಬಿಸಿ ರಕ್ತದ ಯುವಕರಿಗೆ ಎಷ್ಟು ಬಲ ಇರುತ್ತೆ, ಅಷ್ಟು ಬಲ ಇವನಿಗಿದೆ ಅಂತಾಯಿತು. ಯಾರಿಗೆ? ಗಂಡವಾಟನಿಗೆ ಆ ಬಲ ಇದೆ ಅಂತಾಯಿತು. ಅಷ್ಟೇ ಅಲ್ಲ, ಅವನತ್ರ ಒಂದು ಚಿಕ್ಕ ಆಯುಧ ಇತ್ತಂತೆ, ಗದೆ. ತೆಂಗಿನ ಮರಕ್ಕೆ ಹೊಡಿತಾ ಇದ್ದಂತೆ. ಆ ತನ್ನ ಆಯುಧದಿಂದ, ಗದೆಯಿಂದ ಆ ತೆಂಗಿನ ಮರಕ್ಕೆ ಹೊಡೆದು ಅದನ್ನು ಅಲಗಾಡಿಸಿ ಆ ತೆಂಗಿನ ಮರದಲ್ಲಿರ್ತಕ್ಕಂತಹ ತೆಂಗಿನಕಾಯಿಗಳನ್ನೆಲ್ಲ ಕೆಳಗಡೆಗೆ ಬೀಳಿಸ್ತಾ ಇದ್ದಂತೆ. ಅಂಥ ಒಂದು ಬಲ ಇದೆ, ಅಂಥ ಒಂದು ಗದೆಯನ್ನು ಅವನು ಹೊಂದಿದ್ದ ಅಂತ. ಇದು ಅವನ ಸಾಮರ್ಥ್ಯ, ದೈಹಿಕವಾದ ಬಲ. ಅದು ಎಷ್ಟು ಎಂಬುದನ್ನು ಪಂಡಿತಾಚಾರ್ಯರು ಈ ಮೂಲಕವಾಗಿ ಅದನ್ನು ತಿಳಿಸ್ತಾ ಇದ್ದಾರೆ. ಏತಾದೃಗ್ಬಲ ವಿಭವ ಸತಸ್ಯ ಕಂಠಂ ತಜ್ಜೇಷ್ಟೋಪ್ಯಭಿತ ಉಭೌ ಸಮಂ ಗೃಹೀತ್ವಾ ನಿಷ್ಪೇಷ್ಟುಂ ಪರಮಮವಾಪತು ಪ್ರಯತ್ನಂ ಸಂಘರ್ಷಾತ್ ಕ್ರಮ ಪರಿವರ್ಧಮಾನ ತೈಕ್ಷ್ಣ್ಯಂ. ಏತಾದೃಗ್ಬಲ ವಿಭವ, ಆ ಗಂಡವಾಟ ಏನಾದರೂ ಗಂಡವಾಟನ ಸಾಮರ್ಥ್ಯಕ್ಕೆ ಒಂದು ಮಿತಿ, ಒಂದು ಲಿಮಿಟೇಷನ್ ಇದೆ, ಒಂದು ಪರಿಮಿತಿ ಇದೆ. 30 ಜನ ಯುವಕರಿಗೆ ಎಷ್ಟು ಬಲ ಇರುತ್ತೆ ಅಷ್ಟು ಬಲ ಒಬ್ಬನಿಗೆ. ಹಂಗಾರೆ 30 ಜನ ಯುವಕರ ಬಲ ಅಂತ ಒಂದು ಪರಿಮಿತಿ ಬಂತು. ಆದರೆ ಮಧ್ವಾಚಾರ್ಯರ ಬಲಕ್ಕೆ ಪರಿಮಿತಿನೇ ಇಲ್ಲ. ಅಂಥ ಅಪರಿಮಿತವಾದ ಬಲವನ್ನು ಅವರು ಹೊಂದಿರತಕ್ಕಂಥವ್ರು. ಮಹಾಭಾರತವನ್ನು ನೋಡಿದಾಗ, ರಾಮಾಯಣವನ್ನು ನೋಡಿದಾಗ, ಅಷ್ಟು ದೊಡ್ಡ ಪರ್ವತವನ್ನೇ ಎತ್ತಿಕೊಂಡು ಬಂದರು ಅವತ್ತು ಕೈಯಲ್ಲಿ. ಒಂದೇ ಕೈಯಲ್ಲಿ ಆ ಪರ್ವತವನ್ನು ಎತ್ತಿಕೊಂಡು ಬಂದರು. ಹಾಗಾದರೆ ಹನುಮಂತ ದೇವರ ಬಲ ಎಷ್ಟು, ಭೀಮಸೇನ ದೇವರ ಬಲ ಎಷ್ಟು, ಕೀಚಕನ ಜೊತೆಗೆ ಬಕಾಸುರನ ಜೊತೆಗೆ ತಾವು ಏಕಾಂಗಿಯಾಗಿ ಅವತ್ತು ಸೆಣಸಾಡಲಿಲ್ವಾ?
ಹಂಗಾರೆ ಕೀಚಕ, ಬಕಾಸುರ ಎಲ್ಲ ಎಂತೆಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವ್ರು, ಅವರನ್ನೆಲ್ಲ ಹೊಡೆದು ಉರುಳಿಸಿರ್ತಕ್ಕಂಥವ್ರು ಭೀಮಸೇನ ದೇವರು. ದೊಡ್ಡ ಪರ್ವತವನ್ನೇ ಒಂದೇ ಕೈಯಲ್ಲಿ ಎತ್ಕೊಂಡು ಬಂದವರು ಹನುಮಂತ ದೇವರು. ಆ ಹನುಮಂತ ದೇವರೇ, ಆ ಭೀಮಸೇನ ದೇವರೇ ಇವತ್ತು ಮಧ್ವಾಚಾರ್ಯರಾಗಿರೋದು. ಆದರೆ ಮಧ್ವಾಚಾರ್ಯರ ಸಾಮರ್ಥ್ಯ ಅದಕ್ಕೆಲ್ಲಾದರೂ ಕೂಡ ಒಂದು ಪರಿಮಿತಿಯನ್ನ ನಮ್ಮ ಮಾತುಗಳಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯನಾ? ಆದರೆ ಗಂಡವಾಟನ ಸಾಮರ್ಥ್ಯ ಎಷ್ಟು, ಅದರ ಪರಿಮಿತಿ ಬಂತಿವಾಗ 30 ಜನ ಯುವಕರ ಬಲ ಎಂಬುದಾಗಿ ಅದಕ್ಕೆ ಪರಿಮಿತಿ ಬಂದಿದೆ. ಏತಾದೃಗ್ಬಲ ವಿಭವ. ಹೀಗೆ ಅಣ್ಣ ತಮ್ಮ ಇಬ್ಬರೂ ಕೂಡ ತಮ್ಮ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವರು. ಅವರಿವಾಗ ಆಚಾರ್ಯರ ಕುತ್ತಿಗೆಯನ್ನ ಒತ್ತುತ್ತಾ ಇದ್ದಾರೆ. ಅಂಥ ಸಾಮರ್ಥ್ಯ ಇರೋನು ಯಾರಾದರೂ ಒತ್ತಿದ್ರೆ ಅಲ್ಲೇ ಸಾಯಲೇಬೇಕು. ಅವರೆಲ್ಲ ಇಬ್ಬರೂ ಕೂಡ, ಒಬ್ಬನು ಆಚೆ ಕಡೆಗೆ, ಒಬ್ಬನು ಈಚೆ ಕಡೆಗೆ, ಎರಡೆರಡು ಕೈಗಳು, 4 ಕೈಗಳು, ಅವಂದೆರಡು ಕೈ, ಇವಂದೆರಡು ಕೈ. ಆಚಾರ್ಯರ ಕುತ್ತಿಗೆಯನ್ನು ಒತ್ತುತ್ತಾ ಇದ್ದಾರೆ. ಬಹಳ ಬಿಗಿಯಾಗಿ ಆ ಕುತ್ತಿಗೆಯನ್ನು ಹಿಡ್ಕೊಳ್ಬೇಕು, ಉಸಿರು ಕಟ್ಟಿಸ್ಬೇಕು ಎಂಬುದಾಗಿ. ಆ ಉಸಿರು ಕಟ್ಟಿಸ್ಲಿಕ್ಕೋಸ್ಕರವಾಗಿಯೇನೆ ಆ ಉಸಿರಿನ ಅಭಿಮಾನಿ ದೇವತೆಯ ಮೇಲೆ ಆಕ್ರಮಣ. ಆಚಾರ್ಯರು ಅವರೇ ಉಸಿರಿನ ಅಭಿಮಾನಿ ದೇವತೆ, ಅವರ ಮೇಲೆ ಈ ರೀತಿಯ ಆಕ್ರಮಣವನ್ನ ಗಂಡವಾಟ ಅಣ್ಣ ತಮ್ಮಂದ್ರುಗಳು ಇಬ್ಬರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಒತ್ತಿದ್ರೂ ಕೂಡ ಆಚಾರ್ಯರ ಕಂಠಕ್ಕೆ ಏನೂ ಆಗ್ತಾ ಇಲ್ಲಂತೆ. ಮತ್ತೇನಾಯಿತು ಅಂತ ಹೇಳಿದ್ರೆ ಕ್ರಮ ಪರಿವರ್ಧಮಾನ ತೈಕ್ಷ್ಣ್ಯಂ ಅಂತ ಹೇಳ್ತಾರೆ. ಅವರು ಒತ್ತುತ್ತಾ ಇದ್ದಾರೆ. ಎಷ್ಟೆಷ್ಟು ಆ ಕಂಠವನ್ನು ಒತ್ತುತ್ತಾರೋ ಅಷ್ಟಷ್ಟು ಹೆಚ್ಚು ಕಠಿಣವಾಗ್ತಾ ಹೋಯ್ತಂತೆ ಆ ಕಂಠ. ಆ ಕಂಠದಲ್ಲಿ ಕಾಠಿಣ್ಯ ಎಂಬುದು ಬಂತೆ ಹೊರತಾಗಿ ಆ ಕಂಠಕ್ಕೆ ಇವರು ಒತ್ತೋದ್ರಿಂದ ಏನು ಒಂದು ಪರಮಾಣುವಿನಷ್ಟು ಕೂಡ ವಿಕಾರ ಪರಿಣಾಮ ಏನೇನೇನೇನೇನೂ ಆಗಲಿಲ್ಲ ಅವರ ಕೈಯಲ್ಲಿ. ಅದಿನ್ನೂ ಕೂಡ ಹೆಚ್ಚೆಚ್ಚು ಗಟ್ಟಿಯಾಗ್ತಾ ಇದೆ ಅವರ ಕಂಠ. ಆಚಾರ್ಯರು ಮೊದಲೇ ಹೇಳಿದ್ರು, ನಿಮ್ಮ ಸಂಪೂರ್ಣವಾದ ಬಲವನ್ನ ಅಭಿವ್ಯಕ್ತಗೊಳಿಸ್ರಿ, ಸಂಕೋಚ ಪಡಬೇಡ್ರಿ ಅಂತ ಆಚಾರ್ಯರು ಮೊದಲೇ ಹೇಳಿದ್ರು. ಆದ್ರಿಂದ ಇಬ್ಬರು ಅಣ್ಣ ತಮ್ಮ ಇಬ್ಬರೂ ಕೂಡ ತಮ್ಮ ಪರಿಪೂರ್ಣವಾದ ಸಾಮರ್ಥ್ಯವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಆಚಾರ್ಯರ ಸ್ವರಭಂಗವನ್ನ ಮಾಡಬೇಕು ಎಂಬುದಾಗಿ ಅವರು ಪಾಠ ಮಾಡ್ತಾ ಇದ್ದಾರೆ ಶಿಷ್ಯಂದ್ರಗಳಿಗೆ. ಅದಕ್ಕೆ ಭಂಗ ಉಂಟಾಗಬೇಕು, ಅವರ ಉಸಿರಾಟ ಅದು ನಿಂತು ಹೋಗಬೇಕು, ಉಸಿರನ್ನ ಕಟ್ಟಿಸಬೇಕು ಎಂಬುದಾಗಿ ಆ ಶ್ವಾಸಬಂಧ ಮಾಡಲಿಕ್ಕೋಸ್ಕರವಾಗಿ ಆ ಗಂಡವಾಟ ಅಣ್ಣ ತಮ್ಮಂದಿರುಗಳು ಬಹಳ ಪ್ರಯತ್ನವನ್ನ ಅವರು ಪಡ್ತಾ ಇದ್ದಾರೆ. ಆಸ್ವಿನ್ನಾವಲಸತರೌ ಗುರೋರ್ನಿಯೋಗಾತ್ ಛತ್ರಾಗ್ರ್ಯಾತ್ ಅನಿಲಮಹಿತೌ ಚ ತಾವುಭಾಭ್ಯಾಂ ಮುಕ್ತ್ವಾಯ ಕಠಿಣತರ ತ್ವಚಂ ಶಿರೋಧಿಂ ಪರ್ಯಾಯ ಸ್ಫುಟ ವಚನಾಂ ನಿಪೇತತಕ್ಕೌ. ಅವರಿಬ್ಬರೂ ಕೂಡ ಆಚಾರ್ಯರ ಸ್ವರಭಂಗವನ್ನು ಮಾಡಬೇಕು, ಉಸಿರುಗಟ್ಟಿಸಬೇಕು ಎಂಬುದಾಗಿ ಗಂಡವಾಟ ಅಣ್ಣ ತಮ್ಮಂದಿರುಗಳು ಆಚಾರ್ಯರ ಮೇಲೆ ತಮ್ಮ ಸಂಪೂರ್ಣವಾದ ಬಲವನ್ನ ಪ್ರಯೋಗ ಮಾಡಿದರೂ ಕೂಡ ಏನು ಪ್ರಯೋಜನ ಬೀಳಲಿಲ್ಲಂತೆ. ಅವರಿಬ್ಬರೂ ಕೂಡ ಸೋತು ಸುಣ್ಣ ಆಗಿ ನೆಲದ ಮೇಲೆ ಬಿದ್ದಿದ್ದಾರೆ. ಆಚಾರ್ಯರು ತಮ್ಮ ಶಿಷ್ಯಂದ್ರಗಳಿಗೆ ಹೇಳಿದ್ರಂತೆ, ಅಯ್ಯೋ ಪಾಪ ತುಂಬಾ ಕಷ್ಟಪಡ್ತಾ ಇದ್ದಾರೆ, ನನ್ನ ಉಸಿರು ಗಟ್ಟಿಸ್ಬೇಕು ಎಂಬುದಾಗಿ. ಇಬ್ಬರೂ ಕೂಡ ಎರಡೆರಡು ಕೈಗಳನ್ನ ಹಾಕಿ ಒತ್ತಾ ಇದ್ದಾರೆ. ಅವರಿಗೆ ತುಂಬಾ ದಣಿವಾಗಿದೆ, ಆಯಾಸ ಆಗಿದೆ. ಅವ್ರಿಗೆ ಆಯಾಸ ತಡಿಲಿಕ್ಕಾಗ್ತಾ ಇಲ್ಲ, ಅದನ್ನು ಸ್ವಲ್ಪ ಗಾಳಿ ಹಾಕ್ರಿ ಅಂತ ಹೇಳಿದ್ರಂತೆ. ಆಚಾರ್ಯರೇ ತಮ್ಮ ಶಿಷ್ಯಂದ್ರಗಳಿಂದ ಅವ್ರಿಗೆ ಗಾಳಿ ಹಾಕ್ಸಿದ್ರಂತೆ. ಆಚಾರ್ಯರ ಕಾರುಣ್ಯ, ಅವರಿಗೆ ಏನೂ ಆಗಬಾರ್ದು, ನನಗೇನಾದ್ರೂ ಆಗೋದಾದ್ರೂ ಆಗಲಿ, ನನಗೇನೂ ಆಗೋದಿಲ್ಲ, ಆಕಸ್ಮಿಕ ಆಗೋದಾದ್ರೂ ಆಗ್ಲಿ, ಅವ್ರಿಗಂತೂ ಏನು ತೊಂದರೆ ಆಗೋದು ಬೇಡ ಎಂಬುದಾಗಿ ಅಂಥ ಕಾರುಣ್ಯ, ಉಸಿರುಗಟ್ಟಿಸ್ಲಿಕ್ಕೆ ಬಂದಿರತಕ್ಕಂತಹ ಗಂಡವಾಟ ಸಹೋದರರ ಮೇಲೂ ಕೂಡ ದಯೆ. ಆ ಸಮಯದಲ್ಲೂ ಕೂಡ ಅವರು ದೊಡ್ಡ ಛತ್ರಿಯನ್ನೇ ಬೀಸಣಿಗೆ ಮಾಡಿಕೊಂಡ್ರಂತೆ. ಆ ಶಿಷ್ಯಂದ್ರುಗಳು ದೊಡ್ಡ ಛತ್ರಿಯನ್ನೇ ಬೀಸಣಿಗೆ ಮಾಡಿಕೊಂಡು ಆ ಗಂಡವಾಟ ಅಣ್ಣ ತಮ್ಮಂದಿರುಗಳ ಮೇಲೆ ಆ ಶಿಷ್ಯಂದ್ರುಗಳು, ಆಚಾರ್ಯರ ಶಿಷ್ಯರುಗಳು
ಗಾಳಿಯನ್ನ ಹಾಕ್ತಾ ಇದ್ದಾರೆ, ಗಾಳಿಯನ್ನ ಹಾಕ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಷ್ಟು ಬೆವತಿದ್ದಾರೆ. ಒತ್ತಿ 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 ಅವರ ದೇಹದಿಂದ ಬೆವರು ಕೆಳಗಳಿಗೆ ಇಳಿದು ಹೋಗ್ತಾ ಇದೆ. ಅಣ್ಣ ತಮ್ಮಂದಿರುಗಳ ದೇಹದಿಂದ ಬಹಳ ಆಯಾಸ ಆಗ್ತಾ ಇದೆ. ಆದರೆ ಎಷ್ಟೇ ಆಯಾಸ ಇವ್ರಿಗಾದರೂ ಕೂಡ ಆಚಾರ್ಯರು ಮಾತ್ರ ನಿರ್ವಿಕಾರವಾಗಿ ತಾವಿದ್ದಾರೆ. ಅವರಿಗೆ ಮಾತ್ರ ಏನೂ ಆಗ್ಲಿಲ್ಲ. ಆಗ್ಲೇ ಹೇಳಿದ್ರಲ್ಲ, ಕ್ರಮ ಪರಿವರ್ಧಮಾನ ತೈಕ್ಷ್ಣ್ಯಂ ಅಂತ ಹೇಳಿದ್ರಲ್ಲ. ಅವರ ಕಂಠ, ಅವರ ಕುತ್ತಿಗೆ ಇನ್ನೂ ಕೂಡ ಕಠಿಣವಾಗ್ತಾ ಹೋಯಿತು ಎಂಬುದಾಗಿ ಆಗ್ಲೇ ಹೇಳಿದ್ರು. ಅಯಕಠಿಣತರ ತ್ವಚಂ ಅಂತ ಹೇಳ್ತಾರೆ. ಕಬ್ಬಿಣದಂತೆ, ಕಬ್ಬಿಣ ಬಹಳ ಗಟ್ಟಿಯಾದ ಪದಾರ್ಥ, ಆ ಕಬ್ಬಿಣದಂತೆ ಗಟ್ಟಿಯಾದ ಚರ್ಮ ಅಂತೆ ಆ ಚರ್ಮ ಉಳ್ಳದ್ದು ಆ ಕುತ್ತಿಗೆ. ಅಂತಹ ಕಬ್ಬಿಣವನ್ನ ತಾನು ಯಾರಾದರೂ ಕೈಯಿಂದ ಒತ್ತುತ್ತೀನಿ ಅಂತ ಹೇಳಿದರೆ ಏನಾಗತ್ತೆ? ಏನೂ ಆಗೋದಿಲ್ಲ. ಅದರಂತೆ ಆಚಾರ್ಯರ ಕುತ್ತಿಗೆ ಚರ್ಮ ಕಬ್ಬಿಣದಂತೆ ಗಟ್ಟಿಯಾಗಿರ್ತಕ್ಕಂತಹ ಚರ್ಮ. ಅದನ್ನು ಎಷ್ಟು ಒತ್ತಿದ್ರೂ ಕೂಡ ಆಚಾರ್ಯರಿಗೆ ಏನೂ ಆಗಲಿಲ್ಲ. ಆದ್ರೆ ಗಂಡವಾಟ ಅಣ್ಣ ತಮ್ಮಂದಿರುಗಳು ಮಾತ್ರ ತುಂಬಾ ಆಯಾಸವನ್ನ ಅನುಭವಿಸ್ತಾ ಇದ್ದಾರೆ. ಅವರಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ, ಆಚಾರ್ಯರು ಪಾಠ ಮಾಡೋದೇನಾದ್ರು ನಿಲ್ಸಿದ್ರ? ಅವರ ದೇಹದಲ್ಲಿ ಏನೂ ವಿಕಾರ ಆಗ್ಲಿಲ್ಲ. ಅಲ್ಲ, ಕಂಠಧ್ವನಿ, ಪಾಠ ಮಾಡ್ತಕ್ಕಂಥ ಶಕ್ತಿ ಏನಾದ್ರು ಕುಗ್ಗು ಹೋಯ್ತಾ? ಏನೇನೇನೇನೂ ಆಗ್ಲಿಲ್ಲ ಅಂತ ಹೇಳ್ತಾರೆ. ಏನೂ ಆಗ್ಲಿಲ್ಲ ಎಂಬುದಾಗಿ. ಆಚಾರ್ಯರ ಕಂಠಧ್ವನಿ ಮೊದಲು ಹೇಗೆ ಪಾಠ ಮಾಡ್ತಾ ಇದ್ರೋ ಅದೇ ರೀತಿ ಇತ್ತಂತೆ. ಇನ್ನೂ ಹೆಚ್ಚೆಚ್ಚು ಸ್ಪಷ್ಟವಾಗ್ತಾ ಹೋಯ್ತಂತೆ. ಪರ್ಯಾಯ ಸ್ಫುಟ ವಚನಾಮ್ ಅಂತ ಹೇಳ್ತಾರೆ. ಪರ್ಯಾಯ ಸ್ಫುಟ ವಚನಾಮ್. ಅವರು ಒತ್ತಿದಷ್ಟು ಕೂಡ ಕ್ರಮವಾಗಿ ಇನ್ನು ಹೆಚ್ಚೆಚ್ಚು ಸ್ಪಷ್ಟವಾಗಿ ಅವರ ಕಂಠದಿಂದ ಮಾತು ಹೊರಹೊಮ್ಮುತ್ತಾ ಇದೆ. ಆದ್ರಿಂದ ಏನೂ ವಿಕಾರ ಆಗಲಿಲ್ಲ ಆಚಾರ್ಯರಿಗೆ. ಹೀಗೆ ಅವರಿಬ್ಬರೂ ಕೂಡ ಗಂಡವಾಟ ಸಹೋದರರು. ಕೌ ನಿಪೇತತು ಅಂತ ಹೇಳ್ತಾರೆ. ಶಿರೋಧಿಂ ಮುಕ್ತವ. ಇಷ್ಟೊತ್ತು ಆ ಕುತ್ತಿಗೆ ಹಿಡ್ಕೊಂಡು ಒತ್ತಿದ್ದು ಏನೂ ಆಗ್ಲಿಲ್ಲ. ತಮಗೆ ಸುಸ್ತಾಗಿ ಒತ್ತಲಿಕ್ಕಾಗದೇನೇನೆ ಕೆಳಗಡೆ ಬಿದ್ದೇ ಬಿಟ್ರಂತೆ ಆಯಾಸದಿಂದ. ಆ ಗಂಡವಾಟ ಅಣ್ಣ ತಮ್ಮಂದಿರುಗಳು ಭೂಮಿಯ ಮೇಲೆ ಕೆಳಗಡೆಗೆ ಬಿದ್ದಿದ್ದಾರೆ. ಆಚಾರ್ಯರು ಮಾತ್ರ ನಿರ್ವಿಕಾರವಾಗಿ ತಾವು ಕುಳಿತುಕೊಂಡಿದ್ದಾರೆ. ಆಶ್ವಸ್ತೋ ಶುಚಿ ಹೃದಿ ಆಶ್ವಸ್ತೋ ಶುಚಿ ಹೃದಿ ಮಾವನೂನಮಾನೌ ಉದ್ಧರ್ತುಂ ಸಮಗದಂಗುಲಿಂ ಧರಾಸ್ತಾಂ ಸಂಗೃಹ್ಯ ಪ್ರಸಭರಸಾದಪಿ ಪ್ರಯತ್ನೌ ಸಾಮರ್ಥ್ಯಂ ವ್ಯಯತುಃ ಇಮೌ ನ ಕಂಪನೆ ಸ್ಯಾಹ. ಕೆಳಗಡೆಗೆ ಗಂಡವಾಟ ಅಣ್ಣ ತಮ್ಮಂದಿರುಗಳು ಕೆಳಗಡೆಗೆ ಬಿದ್ದಿದ್ದಾರೆ. ಆಚಾರ್ಯರು ಸುಮ್ಗೆ ಇದ್ರಂತೆ, ಯಾಕೆ ಆಯಾಸ ಪರಿಹಾರ ಆಗಲಿ ಎಂಬುದಾಗಿ. ಆದರೆ ಅವರಿಗೆ ಆಗಿರ್ತಕ್ಕಂಥ ಅವಮಾನ ಅನೂನಮಾನವು ಅಂತ ಹೇಳ್ತಾರೆ. ಭಾರಿ ಸ್ವಾಭಿಮಾನ ಇರೋರು, ನಾವೇ ಬಲಿಷ್ಠರು ಎಂಬುದಾಗಿ ಅವರಿಗೆ ನಿರ್ಧಾರ. ಇಷ್ಟೆಲ್ಲ ಅವಮಾನಗಳಾಗಿದೆ, ಅವರಿಗೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ನಿಶ್ಚಯವಾಗಿ ಒಳಗಡೆಗೆ ಆಗಿದೆ. ಆದರೆ ಸ್ವಾಭಿಮಾನ ಬಿಡ್ತಾ ಇಲ್ಲ. ಆ ಸ್ವಾಭಿಮಾನ ಬಿಡದೇನೆ ಮತ್ತೆ ಆಚಾರ್ಯರ ಮೇಲೆ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಆ ದುರಭಿಮಾನ ಅವರನ್ನು ಮತ್ತೆ ಎತ್ತಿ ಹಿಡಿತಾ ಇದೆ ಅಂತದ್ದು. ಅವಾಗ ಏನ್ ಮಾಡಿದ್ರು ಆಚಾರ್ಯರು? ಕುತ್ತಿಗೆ ಅಂತೂ ನಿಮ್ಮ ಕೈಯಲ್ಲಿ ಒತ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಉಸಿರುಗಟ್ಟಿಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗ್ಲಿಲ್ಲ. ನನ್ನ ಸ್ವರಭಂಗ ಪಾಠಕ್ಕೆ ವಿಘ್ನ, ಅದೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಪಾಠ ನಡೀತಲೇ ಇತ್ತು. ಏನಿಲ್ಲ, ನೆಲದ ಮೇಲೆ ಒಂದು ಬೆರಳನ್ನ ಇಡ್ತೀನಿ, ಈ ಬೆರಳನ್ನ ನೆಲದ ಮೇಲೆ ಇಡ್ತೀನಿ, ಅದನ್ನ ನೀವು ಎತ್ತರಿ ಅಂತ ಹೇಳಿದರಂತೆ. ಅಣ್ಣ ತಮ್ಮಂದಿರುಗಳು ಆಯಿತು ಎಂಬುದಾಗಿ ಆ ಸ್ಪರ್ಧೆಯನ್ನು ಕೂಡ ಸ್ವೀಕಾರ ಮಾಡಿದ್ರು. ಆಚಾರ್ಯರು ತಮ್ಮ ಬೆರಳನ್ನ ನೆಲದ ಮೇಲೆ ಸ್ಥಾಪನೆ ಮಾಡಿದ್ದಾರೆ. ಎತ್ತಿ ಅಂತ ಹೇಳಿದ್ರು. ಅವರಿಬ್ಬರೂ ಕೂಡ ಬಲವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಏನಾದರೂ ಅವರಿಗೆ ಆ ತಮ್ಮ ಎಷ್ಟೇ ಬಲವನ್ನ ಹಾಕಿದ್ರೂ ಕೂಡ ಆ ಬೆರಳನ್ನ ಅಲುಗಾಡಿಸ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ. ಎತ್ತೋದಿನ್ನೆಲ್ಲಿ? ಅಲುಗಾಡಿಸಿದ್ರು ಎತ್ತಬಹುದು, ಅವರ ಕೈಯಲ್ಲಿ ಅಲುಗಾಡಿಸ್ಲಿಕ್ಕೆ ಆಗ್ಲಿಲ್ಲ. ಹೀಗೆ ಆಚಾರ್ಯರ ಮುಂದೆ ಅವರ ದೌರ್ಬಲ್ಯ, ಬಲಹೀನತೆ,
ಗಂಡವಾಟ, ಅಣ್ಣ ತಮ್ಮಂದಿರುಗಳ ಬಲಹೀನತೆ ಎಲ್ಲ ಜನರ ಮುಂದೆ ಅದಿವತ್ತು ಪ್ರಕಟವಾಗಿ ಹೋಯಿತು. ಹೀಗೆ ಆಚಾರ್ಯರು ತಮ್ಮ ದೈಹಿಕ ಸಾಮರ್ಥ್ಯವನ್ನು ಕೂಡ ತೋರಿಸಿದರು ಆಚಾರ್ಯರು.